ಎಲ್ಲರಿಗೂ ನಮಸ್ಕಾರ. ಭಾಗ 1ರಲ್ಲಿ LCD ಟಿವಿಯ ಹಿಂಭಾಗದ ಪ್ಯಾನೆಲ್ ಕವರ್ ಅನ್ನು ಹೇಗೆ ಕಿತ್ತು ಹಾಕುವುದು, LCD ಟಿವಿಯ ಆಂತರಿಕ ವಿಭಾಗಗಳನ್ನು ಗುರುತಿಸುವುದು ಹೇಗೆ ಎಂದು ನಾವು ಕಲಿತುಕೊಂಡಿದ್ದೇವೆ. ಅದರ ಮುಂದುವರಿಕೆಯಾಗಿ ಇಲ್ಲಿ ನಾವು ಹೇಗೆ ಮಾಡಬೇಕೆಂದು ಚರ್ಚಿಸಿದ್ದೇವೆ. LED ಟಿವಿಯ ಹಿಂದಿನ ಪ್ಯಾನೆಲ್ ಕವರ್ ಅನ್ನು ಕಿತ್ತು ಹಾಕಿ LED ಟಿವಿಯ ಆಂತರಿಕ ವಿಭಾಗಗಳನ್ನು ಗುರುತಿಸಿ. LCD ಮತ್ತು LED ಟಿವಿಗಳ ನಡುವಿನ ವ್ಯತ್ಯಾಸವನ್ನು ನಾವು ಚರ್ಚಿಸೋಣ. LCD ಟಿವಿ ಸಾಂಪ್ರದಾಯಿಕ LCD ಟಿವಿಗಳು CCFLಗಳನ್ನು ಬ್ಯಾಕ್ ಲೈಟ್ ಮೂಲವಾಗಿ ಬಳಸುತ್ತವೆ. CCFLಗಳನ್ನು LCD ಪ್ಯಾನೆಲ್ನ ಹಿಂದೆ ಇರಿಸಲಾಗುತ್ತದೆ ಮತ್ತು ಬಿಳಿ ಪ್ರತಿದೀಪಕ ಬೆಳಕನ್ನು ಹೊರಸೂಸುತ್ತವೆ. ಇದು ಪರದೆಯ ಮೇಲೆ ಚಿತ್ರಗಳನ್ನು ಉತ್ಪಾದಿಸಲು ದ್ರವ ಸ್ಫಟಿಕ ಪದರದ ಮೂಲಕ ಹಾದು ಹೋಗುತ್ತದೆ. LED ಟಿವಿ LED ಟಿವಿಗಳು LEDಗಳನ್ನು ಬ್ಯಾಕ್ಲೈಟ್ಗೆ ಮೂಲವಾಗಿ ಬಳಸುತ್ತವೆ. LEDಗಳನ್ನು LCD ಪ್ಯಾನೆಲ್ನ ಹಿಂದೆ ಇರಿಸಲಾಗುತ್ತದೆ ಮತ್ತು LCD ಪ್ಯಾನೆಲ್ಗೆ ನೇರವಾಗಿ ಬಿಳಿ ಅಥವಾ RGB ಬೆಳಕನ್ನು ಹೊರಸೂಸುತ್ತವೆ. LED ಟಿವಿಗಳನ್ನು 2 ವಿಧಗಳಾಗಿ ವರ್ಗೀಕರಿಸಬಹುದು. ಎಡ್ಜ್ ಲಿಟ್ LED ಟಿವಿಗಳು. ಇಲ್ಲಿ LEDಗಳನ್ನು ಫಲಕದ ಅಂಚುಗಳ ಸುತ್ತಲೂ ಇರಿಸಲಾಗುತ್ತದೆ ಮತ್ತು ನೇರ ಬೆಳಕಿನ LED ಟಿವಿಗಳು. LEDಗಳು ನೇರವಾಗಿ ಫಲಕದ ಹಿಂದೆ ಇರಿಸಲಾಗುತ್ತದೆ. LED ಟಿವಿ CCFL ಬ್ಯಾಕ್ಲೈಟ್ಗಳನ್ನು ಹೊಂದಿರುವ LCD ಟಿವಿಗಳಿಗಿಂತ LED ಟಿವಿಗಳು ಹೆಚ್ಚು ಶಕ್ತಿಯ ದಕ್ಷತೆಯನ್ನು ಹೊಂದಿವೆ. LEDಗಳು ಕಡಿಮೆ ಶಕ್ತಿಯನ್ನು ಬಳಸುತ್ತವೆ, ಕಡಿಮೆ ಶಾಖವನ್ನು ಉತ್ಪಾದಿಸುತ್ತವೆ ಮತ್ತು ಹೊಳಪಿನ ಮಟ್ಟಗಳ ಮೇಲೆ ಉತ್ತಮ ನಿಯಂತ್ರಣವನ್ನು ನೀಡುತ್ತವೆ. ಇದರ ಪರಿಣಾಮವಾಗಿ ಕಡಿಮೆ ಶಕ್ತಿಯ ಬಳಕೆ ಮತ್ತು ದೀರ್ಘಾವಧಿಯ ಜೀವಿತಾವಧಿ. LED ಟಿವಿ LED ಟಿವಿಗಳು ಸಾಮಾನ್ಯವಾಗಿ CCFL ಬ್ಯಾಕ್ಲೈಟ್ಗಳೊಂದಿಗೆ LCD ಟಿವಿಗಳಿಗಿಂತ ಉತ್ತಮ ಬಣ್ಣದ ಪುನರುತ್ಪಾದನಾ ಮತ್ತು ಹೆಚ್ಚಿನ ಬಣ್ಣದ ನಿಖರತೆಯನ್ನು ನೀಡುತ್ತವೆ. RGB LEDಗಳು ವ್ಯಾಪಕ ಶ್ರೇಣಿಯ ಬಣ್ಣಗಳನ್ನು ಮತ್ತು ಉತ್ತಮವಾದ ಬಣ್ಣದ ಹಂತಗಳನ್ನು ಉತ್ಪಾದಿಸಬಹುದು. ಇದು ಹೆಚ್ಚು ರೋಮಾಂಚಕ ಮತ್ತು ಜೀವಂತ ಚಿತ್ರಗಳನ್ನು ಉಂಟುಮಾಡುತ್ತದೆ. LED ಟಿವಿಯ ಹಿಂದಿನ ಪ್ಯಾನೆಲ್ ಕವರ್ ತೆಗೆದುಹಾಕಿ ಮತ್ತು ವಿಭಾಗಗಳನ್ನು ಗುರುತಿಸಿ. LED ಟಿವಿಗೆ ಸಂಪರ್ಕಗೊಂಡಿರುವ ಪವರ್ ಕೇಬಲ್ ಮತ್ತು ಸಿಗ್ನಲ್ ಕೇಬಲ್ ಗುರುತಿಸಿ. ಎಲ್ಲ ಕೇಬಲ್ಗಳು ಸಂಪರ್ಕ ಕಡಿತಗೊಳ್ಳುವವರೆಗೆ ಟಿವಿಯಿಂದ ಪವರ್ ಕೇಬಲ್ ಮತ್ತು ಸಿಗ್ನಲ್ ಕೇಬಲ್ಗಳ ಪ್ಲಗ್ ಅನ್ನು ನಿಧಾನವಾಗಿ ಗ್ರಹಿಸಿ. ಟಿವಿಯನ್ನು ಅದರ ತಳದಿಂದ ಅಥವಾ ಸ್ಟ್ಯಾಂಡ್ನಿಂದ ಎಚ್ಚರಿಕೆಯಿಂದ ಮೇಲಕ್ಕೆತ್ತಿ ಮತ್ತು ಮೃದುವಾದ ಬಟ್ಟೆಯ ಮೇಲೆ ಅದನ್ನು ನಿಧಾನವಾಗಿ ಮಲಗಿಸಿ. ಪರದೆಯ ಮೇಲೆ ಹೆಚ್ಚಿನ ಒತ್ತಡವನ್ನು ಅನ್ವಯಿಸದಂತೆ ನೋಡಿಕೊಳ್ಳಿ, ಏಕೆಂದರೆ ಇದು ಹಾನಿಗೆ ಕಾರಣವಾಗಬಹುದು. ಸ್ಕ್ರೂ ಡ್ರೈವರ್ ಅನ್ನು ಸ್ಕ್ರೂಗಳಲ್ಲಿ ಒಂದರ ತಲೆಗೆ ಸೇರಿಸಿ ಮತ್ತು ಸರಿಯಾದ ಸ್ಕ್ರೂ ಡ್ರೈವರ್ ಅನ್ನು ಬಳಸಿಕೊಂಡು ಅದನ್ನು ಸಡಿಲಗೊಳಿಸಿ. ಅಪ್ರದಕ್ಷಿಣಾಕಾರವಾಗಿ ತಿರುಗಿಸಿ. ಪ್ರತಿ 4 ಸ್ಕ್ರೂಗಳಿಗೆ ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಟಿವಿಯಿಂದ ಸಂಪೂರ್ಣವಾಗಿ ತಿರುಗಿಸದ ತನಕ ಕ್ರಮೇಣ ಅವುಗಳನ್ನು ಸಡಿಲಗೊಳಿಸಿ. ಟಿವಿ ಮಾನಿಟರ್ನ ಮುಖ್ಯ ಭಾಗವನ್ನು ತೋರಿಸಲು ಹೊರಗಿನ ಕವರ್ ತೆಗೆದುಹಾಕಿ. LED ಟಿವಿಯಲ್ಲಿನ ವಿವಿಧ ಭಾಗಗಳನ್ನು ಗುರುತಿಸಿ. ಮದರ್ಬೋರ್ಡ್ LED ಟಿವಿಯ ಮದರ್ಬೋರ್ಡ್ನ ಮುಖ್ಯ ಘಟಕಗಳು ಮೈಕ್ರೋಪ್ರೊಸೆಸರ್, RAM, ಔಟ್ಪುಟ್ ಅಥವಾ ಇನ್ಪುಟ್ ಪೋರ್ಟ್ಗಳು ಮತ್ತು ನಿಯಂತ್ರಣ ಇಂಟರ್ಫೇಸ್ಗಳನ್ನು ಒಳಗೊಂಡಿರುತ್ತದೆ. ಮೈಕ್ರೋಪ್ರೊಸೆಸರ್ ಕೇಂದ್ರೀಯ ಸಂಸ್ಕರಣಾ ಘಟಕವು ಪ್ರೊಸೆಸಿಂಗ್ ಇನ್ಪುಟ್ ಸಿಗ್ನಲ್ಗಳು, ಆಪರೇಟಿಂಗ್ ಸಿಸ್ಟಮ್ ಅನ್ನು ಚಾಲನೆ ಮಾಡುವುದು ಮತ್ತು ಆಜ್ಞೆಗಳನ್ನು ಕಾರ್ಯಗತಗೊಳಿಸುವುದು ಸೇರಿದಂತೆ ಟಿವಿಯ ಒಟ್ಟಾರೆ ಕಾರ್ಯಾಚರಣೆಯನ್ನು ನಿರ್ವಹಿಸುತ್ತದೆ. ಮೆಮೊರಿ RAM CPU ಮೂಲಕ ತ್ವರಿತ ಪ್ರವೇಶಕ್ಕಾಗಿ ಯಾದೃಚ್ಛಿಕ ಪ್ರವೇಶ ಮೆಮೊರಿಯು ಡೇಟಾವನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸುತ್ತದೆ. ಇನ್ಪುಟ್ ಅಥವಾ ಔಟ್ಪುಟ್ ಪೋರ್ಟ್ಗಳು. ಈ ಪೋರ್ಟ್ಗಳು HDMI ಪೋರ್ಟ್ಗಳು, ಇಂಟರ್ನೆಟ್ ಸಂಪರ್ಕ ಮತ್ತು ಸ್ಪೀಕರ್ಗಳು ಅಥವಾ ಹೆಡ್ಫೋನ್ಗಳಿಗಾಗಿ ಆಡಿಯೋ ಪೋರ್ಟ್ಗಳಂತಹ ಬಾಹ್ಯ ಸಾಧನಗಳಿಗೆ ಸಂಪರ್ಕವನ್ನು ಅನುಮತಿಸುತ್ತದೆ. ಸ್ಕ್ಯಾನರ್ ಬೋರ್ಡ್ LED ಟಿವಿಗಳಲ್ಲಿ ಸ್ಕ್ಯಾನರ್ ಬೋರ್ಡ್ ಎಂಬ ಪದವು ಸಾಮಾನ್ಯವಾಗಿ ಟಿಕಾನ್ ಬೋರ್ಡ್, ಟೈಮಿಂಗ್ ಕಂಟ್ರೋಲ್ ಬೋರ್ಡ್ ಅನ್ನು ಸೂಚಿಸುತ್ತದೆ. ಇದನ್ನು ಟೈಮಿಂಗ್ ಕಂಟ್ರೋಲರ್ ಎಂದು ಕರೆಯಲಾಗುತ್ತದೆ. ಟೈಮಿಂಗ್ ಕಂಟ್ರೋಲರ್ ಟಿಕಾನ್ IC ಇದು ಒಳಬರುವ ವಿಡಿಯೋ ಸಿಗ್ನಲ್ ಅನ್ನು ವ್ಯಾಖ್ಯಾನಿಸಲು ಮತ್ತು ಡಿಸ್ಪ್ಲೇ ಪ್ಯಾನೆಲ್ನಲ್ಲಿ
ಫಿಕ್ಸೆಲ್ಗಳನ್ನು ಚಲಾಯಿಸಲು ಟೈಮಿಂಗ್ ಸಿಗ್ನಲ್ಗಳನ್ನು ಉತ್ಪಾದಿಸುವ ಜವಾಬ್ದಾರಿಯನ್ನ ಹೊಂದಿರುವ ಸ್ಕ್ಯಾನರ್ ಬೋರ್ಡ್ನಲ್ಲಿರುವ ಮುಖ್ಯ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಆಗಿದೆ. LVDS ಕೇಬಲ್. LVDS ಎಂದರೆ ಕಡಿಮೆ ವೋಲ್ಟೇಜ್ ಡಿಫರೆನ್ಷಿಯಲ್ ಸಿಗ್ನಲ್ನಿಂದ ಮತ್ತು ಇದು ಮುಖ್ಯ ಬೋರ್ಡ್ ಮತ್ತು ಟಿಕಾನ್ ಬೋರ್ಡ್ ನಡುವೆ ಹೈಸ್ಪೀಡ್ ಡಿಜಿಟಲ್ ವಿಡಿಯೋ ಸಿಗ್ನಲ್ಗಳನ್ನು ರವಾನಿಸಲು LED ಟಿವಿಗಳಲ್ಲಿ ಬಳಸಲಾಗುವ ಒಂದು ರೀತಿಯ ಇಂಟರ್ಫೇಸ್ ಆಗಿದೆ. ವಿದ್ಯುತ್ ಸರಬರಾಜು ಮಂಡಳಿ. LED ಟಿವಿಯಲ್ಲಿನ ಪವರ್ ಸಪ್ಲೈ ಬೋರ್ಡ್ ಪ್ರಮುಖವಾದ ವಿದ್ಯುತ್ ಸರಬರಾಜಿನಿಂದ AC ಶಕ್ತಿಯನ್ನ ಟಿವಿಯ ಆಂತರಿಕ ಎಲೆಕ್ಟ್ರಾನಿಕ್ಸ್ ಶಕ್ತಿಗೆ ನೀಡಲು ಅಗತ್ಯವಿರುವಂತಹ ವಿವಿಧ DC ವೋಲ್ಟೇಜ್ಗಳಾಗಿ ಪರಿವರ್ತಿಸುವಂತಹ ಜವಾಬ್ದಾರಿಯುತ ಅಂಶವಾಗಿದೆ. ರೆಕ್ಟಿಫೈಯರ್ ಡಯೋಡ್ಗಳು ಅಥವಾ ಬ್ರಿಡ್ಜ್ ರೆಕ್ಟಿಫೈಯರ್. ಈ AC ಇನ್ಪುಟ್ ವೋಲ್ಟೇಜ್ ಅನ್ನು DC ವೋಲ್ಟೇಜ್ ಆಗಿ ಪರಿವರ್ತಿಸುತ್ತವೆ. ಫಿಲ್ಟರ್ ಕೆಪಾಸಿಟರ್ಗಳು. ಕೆಪಾಸಿಟರ್ಗಳನ್ನು ಸರಿಪಡಿಸಿದ DC ವೋಲ್ಟೇಜ್ ಅನ್ನು ಸುಗಮಗೊಳಿಸಲು ಬಳಸಲಾಗುತ್ತದೆ. ಏರಿಳಿತವನ್ನು ಕಡಿಮೆ ಮಾಡಲು ಮತ್ತು ಟಿವಿಯ ಘಟಕಗಳಿಗೆ ಸ್ಥಿರವಾದ ವಿದ್ಯುತ್ ಪೂರೈಕೆಯನ್ನು ಖಚಿತಪಡಿಸುತ್ತದೆ. ವೋಲ್ಟೇಜ್ ರೆಗ್ಯುಲೇಟರ್ ICಗಳು. ಈ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು ಟಿವಿಯ ವಿವಿಧ ಭಾಗಗಳಿಗೆ ಅಗತ್ಯವಿರುವ ನಿರ್ದಿಷ್ಟ ಮಟ್ಟಗಳಿಗೆ ವೋಲ್ಟೇಜ್ ಅನ್ನು ನಿಯಂತ್ರಿಸುತ್ತವೆ. ಇಂಡಕ್ಟರ್ಗಳು. ಅವು ಕಾಂತ ಕ್ಷೇತ್ರದಲ್ಲಿನ ಶಕ್ತಿಯನ್ನ ಸಂಗ್ರಹಿಸುತ್ತವೆ ಮತ್ತು ಔಟ್ಪುಟ್ ವೋಲ್ಟೇಜ್ ಅನ್ನು ಸುಗಮಗೊಳಿಸಲು ಸಹಾಯ ಮಾಡುತ್ತವೆ. ರೆಸಿಸ್ಟರ್ಗಳು ಮತ್ತು ಕೆಪಾಸಿಟರ್ಗಳು. ವೋಲ್ಟೇಜ್ ಡಿವೈಡರ್ಗಳು, ಟೈಮಿಂಗ್ ಸರ್ಕ್ಯೂಟ್ಗಳು ಮತ್ತು ಸೌಂಡ್ ಫಿಲ್ಟರ್ನಂತಹ ವಿವಿಧ ಉದ್ದೇಶಗಳಿಗಾಗಿ ಈ ನಿಷ್ಕ್ರಿಯ ಘಟಕಗಳನ್ನು ಬಳಸಲಾಗುತ್ತದೆ. ಹೀಟ್ ಸಿಂಕ್. ವೋಲ್ಟೇಜ್ ನಿಯಂತ್ರಕಗಳು ಅಥವಾ ಸ್ವಿಚಿಂಗ್ ಟ್ರಾನ್ಸಿಸ್ಟರ್ಗಳಂತಹ ಘಟಕಗಳು ಕಾರ್ಯಾಚರಣೆಯ ಸಮಯದಲ್ಲಿ ಶಾಖವನ್ನು ಉಂಟು ಮಾಡಬಹುದು. ನಾವು ಬ್ಯಾಕ್ಲೈಟ್ಗೆ LEDಗಳ ಬಗ್ಗೆ ಚರ್ಚಿಸೋಣ. ಮೇಲಿನ ಬೇಸಲ್ ಅನ್ನು ತೆಗೆದುಹಾಕಲು LED ಟಿವಿಯನ್ನ ಮೇಲ್ಮುಖವಾಗಿ ತಿರುಗಿಸಿ. ಟಿವಿ ಚಾಸಿಸ್ ಭದ್ರಪಡಿಸುವ ಯಾವುದೇ ಸ್ಕ್ರೂಗಳು ಅಥವಾ ಕ್ಲಿಪ್ಗಳನ್ನು ಗುರುತಿಸಲು ಮೇಲಿನ ರತ್ನದ ಉಳಿಯ ಮುಖವನ್ನು ಪರೀಕ್ಷಿಸಿ. ಮೇಲ್ಭಾಗದ ರತ್ನದ ಉಳಿಯ ಮುಖವನ್ನು ಹಿಡಿದಿಟ್ಟುಕೊಳ್ಳುವ ಸ್ಕ್ರೂಗಳು ಇದ್ದರೆ ಅವುಗಳನ್ನು ಎಚ್ಚರಿಕೆಯಿಂದ ತೆಗೆದುಹಾಕಲು ಸ್ಕ್ರೂ ಡ್ರೈವರ್ ಅನ್ನು ಬಳಸಿ. ಮೇಲ್ಭಾಗದ ರತ್ನದ ಉಳಿಯ ಮುಖವನ್ನು ತೆಗೆದುಹಾಕಿದ ನಂತರ ಟಿವಿ ಚಾಸಿಸ್ ಬೇಸಲ್ ಅನ್ನು ಸಂಪರ್ಕಿಸುವ ಕೇಬಲ್ಗಳನ್ನು ನೀವು ಎದುರಿಸಬಹುದು. ಯಾವುದೇ ಕೇಬಲ್ಗಳು ಅಥವಾ ಕನೆಕ್ಟರ್ಗಳನ್ನು ನಿಧಾನವಾಗಿ ಬೇರ್ಪಡಿಸುವ ಮೂಲಕ ಅವುಗಳನ್ನು ಎಚ್ಚರಿಕೆಯಿಂದ ಸಂಪರ್ಕ ಕಡಿತಗೊಳಿಸಿ. ನಂತರ ಮರು ಜೋಡಣೆಗಾಗಿ ಅದರ ಸ್ಥಾನಗಳು ಮತ್ತು ದೃಷ್ಟಿಕೋನಗಳನ್ನು ಗಮನಿಸಿ. ಸ್ಕ್ರೂಗಳು ಮತ್ತು ಕ್ಲಿಪ್ಗಳನ್ನು ಬಿಡುಗಡೆ ಮಾಡುವುದರೊಂದಿಗೆ ಮತ್ತು ಯಾವುದೇ ಕೇಬಲ್ ಸಂಪರ್ಕ ಕಡಿತಗೊಳಿಸುವುದರೊಂದಿಗೆ ಟಿವಿ ಚಾಸಿಸ್ನಿಂದ ಟಾಪ್ ಬೇಸಲ್ ಅನ್ನು ಎಚ್ಚರಿಕೆಯಿಂದ ಮೇಲಕ್ಕೆತ್ತಿ. ಬೇಸಲ್ ಅಥವಾ ಟಿವಿಯ ಆಂತರಿಕ ಘಟಕಗಳಿಗೆ ಹಾನಿಯಾಗದಂತೆ ಮೃದುವಾಗಿರಿಸಿ. LED ಟಿವಿಗಳಲ್ಲಿನ ರೆಕ್ಟಿಫೈಯರ್ ಶೀಟ್ಗಳು ತೆಳುವಾದ ಪ್ರತಿಫಲಿತ ವಸ್ತುಗಳನ್ನು ಬೆಳಕಿನ ದಕ್ಷತೆ ಮತ್ತು ಏಕರೂಪತೆಯನ್ನು ಸುಧಾರಿಸಲು ಹಿಂಬದಿ ಬೆಳಕಿನ LEDಗಳ ಹಿಂದೆ ಇರಿಸಲಾಗುತ್ತದೆ. ಮೇಲಿನ ರತ್ನದ ಉಳಿಯ ಮುಖವನ್ನು ತೆಗೆದುಹಾಕುವುದರೊಂದಿಗೆ ನೀವು ಈಗ ಟಿವಿಯ ಆಂತರಿಕ ಘಟಕಗಳಾದ LCD ಪ್ಯಾನೆಲ್, LED ಬ್ಯಾಕ್ ಲೈಟಿಂಗ್ ಅನ್ನು ಪ್ರವೇಶಿಸಬಹುದು. LED ಟಿವಿಗಳು ಎಡ್ಜ್ ಲಿಟ್ LED ಮತ್ತು ಡೈರೆಕ್ಟ್ ಲಿಟ್ LED ಸೇರಿದಂತೆ ವಿವಿಧ ರೀತಿಯ ಬ್ಯಾಕ್ ಲೈಟಿಂಗ್ಗೆ ಕಾನ್ಫಿಗರೇಷನ್ಗಳನ್ನು ಬಳಸಬಹುದು. ಒಂದು, ಎಡ್ಜ್ ಲಿಟ್ LED ಟಿವಿಗಳು LEDಗಳನ್ನು ಪರದೆಯ ಅಂಚುಗಳ ಉದ್ದಕ್ಕೂ ಇರಿಸಲಾಗುತ್ತದೆ. ಆಪ್ಟಿಕಲ್ ಫಿಲಂಗಳನ್ನು ಬಳಸಿಕೊಂಡು ಇಡೀ ಪ್ಯಾನೆಲ್ಗೆ ಬೆಳಕು ಹರಡುತ್ತದೆ. 2. ಡೈರೆಕ್ಟ್ ಲೈಟ್ LED ಟಿವಿಗಳು LCD ಪ್ಯಾನೆಲ್ನ ಹಿಂದೆ ನೇರವಾಗಿ LEDಗಳನ್ನು ಹೊಂದಿದ್ದು ಹೆಚ್ಚು ಏಕರೂಪದ ಪ್ರಕಾಶವನ್ನು ಮತ್ತು ಹೊಳಪಿನ ಮಟ್ಟಗಳ ಮೇಲೆ ಉತ್ತಮ ನಿಯಂತ್ರಣವನ್ನು ಒದಗಿಸುತ್ತದೆ. CCFL ಬ್ಯಾಕ್ ಲೈಟಿಂಗ್ಗೆ ಹೋಲಿಸಿದರೆ LED ಬ್ಯಾಕ್ ಲೈಟಿಂಗ್ ಹೆಚ್ಚು ಶಕ್ತಿ ಸಮರ್ಥವಾಗಿದೆ, ಏಕೆಂದರೆ LEDಗಳು ಕಡಿಮೆ ಶಕ್ತಿಯನ್ನು ಬಳಸುತ್ತವೆ ಮತ್ತು ಕಡಿಮೆ ಶಾಖವನ್ನು ಉತ್ಪಾದಿಸುತ್ತವೆ. ಇದು ಕಡಿಮೆ ಶಕ್ತಿಯ ಬಳಕೆಗೆ ಕೊಡುಗೆ ನೀಡುತ್ತದೆ ಮತ್ತು LED ಟಿವಿಗಳಿಗೆ ದೀರ್ಘಾವಧಿಯ ಜೀವಿತಾವಧಿಯನ್ನು ನೀಡುತ್ತವೆ. ಈಗ ತೆಗೆದುಹಾಕಿದ ವಸ್ತುಗಳ ಅನುಕ್ರಮದಂತೆ LED ಟಿವಿಯನ್ನು ಮರುಜೋಡಿಸಿ. ಟಿವಿ ಮಾಡ್ಯೂಲ್ನಲ್ಲಿ ಟಾಪ್ ಬ್ಲೇಸ್ ಅನ್ನು ಇರಿಸಿ ಮತ್ತು ಸ್ಕ್ರೂಗಳನ್ನು ಬಳಸಿ ಅದನ್ನು ಸುರಕ್ಷಿತಗೊಳಿಸಿ. ಹಿಂಭಾಗದ ಕವರ್ಗೆ ಎದುರಾಗಿರುವ LED ಟಿವಿಯನ್ನು ತಿರುಗಿಸಿ ಮತ್ತು ಹಿಂದೆ ತೆಗೆದ ಕವರ್ ಅನ್ನು ಸ್ಕ್ರೂಗಳೊಂದಿಗೆ ಜೋಡಿಸಿ.
ಈ ವಿಡಿಯೋದಲ್ಲಿ ನಾವು ಹೇಗೆ ಮಾಡಬೇಕೆಂದು ಚರ್ಚಿಸಿದ್ದೇವೆ. ಎಲ್ಇಡಿ ಟಿವಿಯ ಹಿಂದಿನ ಪ್ಯಾನೆಲ್ ಕವರ್ ಅನ್ನು ಕಿತ್ತು ಹಾಕಿ ಎಲ್ಇಡಿ ಟಿವಿಯ ಆಂತರಿಕ ವಿಭಾಗಗಳನ್ನು ಗುರುತಿಸಿ. ಇದು ವ್ಯಾಯಾಮವನ್ನು ಮುಕ್ತಾಯಗೊಳಿಸುತ್ತದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.